ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೋಸ್ಕರ ನೋಡ್ತಾ ಇದ್ದೀವಿ. ಬೆಳಗಿನಿಂದ ಇಡೀ ದೇಶ ರಾಮಮಯವಾಗಿದೆ. ನೀತಿ ಬಹಳ ಇವತ್ತು ಗಮನಿಸ್ತಾ ಇದೀವಿ ನಾವು. 500 ವರ್ಷಗಳ ಇತಿಹಾಸ ಒಂದು ಕನಸು ನನಸಾಗ್ತಾ ಇದೆ. ಬಟ್ ಬಹುಶಃ ಈಗ ರಾಮ ಜಯಂತಿ ಬೇರೆ, ಹನುಮ ಜಯಂತಿ ಬೇರೆ ಆಚರಣೆ, ಬಟ್ ಇವತ್ತು ಯಾವುದೇ ಆಚರಣೆ ಇಲ್ಲ. ಬಟ್ ನಿಜಕ್ಕೂ ಇವತ್ತು ರಾಮ ದೀಪಾವಳಿ ಅಂತ ಕಾಣಿಸ್ತಾ ಇದೆ. ಹೌದು, ಕೇವಲ ಅಯೋಧ್ಯೆಯಲ್ಲಿ ಮಾತ್ರ ಅಲ್ಲ, ನಾವು ಕಳೆದ ಒಂದು ವಾರದಿಂದನೂ ನೋಡ್ತಾ ಇದ್ದೀವಿ. ರಾಜ್ಯದಾದ್ಯಂತ ಅದೇ ಸಂಭ್ರಮ. ನಾವು ಈ ರಾಮನವಮಿ ದಿನ ನೋಡ್ತಾ ಇದ್ವಿ, ಎಲ್ಲ ಬೀದಿಗಳಲ್ಲಿ ದೇವಸ್ಥಾನಗಳಲ್ಲಿ ರಾಮನಿಗೆ ಇಷ್ಟ ಅಂತ ಪಾನಕ ಕೊಡೋದಾಗಿರ್ಬೋದು, ಕೋಸಂಬರಿ ಕೊಡೋದಾಗಿರ್ಬೋದು. ಬಟ್ ಇವತ್ತು ಕೂಡ ಅದನ್ನ ನಡೆಸ್ತಾ ಇರೋದು ನಿಜವಾಗ್ಲೂ ಒಂದು ರೀತಿಯಾದಂತಹ ಹಬ್ಬದ ಸಂಭ್ರಮ. ಯಾಕಂದ್ರೆ ಇದು ಶತಮಾನಗಳ ಕನಸು, ಮತ್ತೆ ಎಷ್ಟೆಲ್ಲ ನೋವುಗಳು ಕೂಡ ಸಂಭವಿಸಿದೆ. ಅದರ ಜೊತೆಗೆ ನಾವು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೀವಿ, ಅದಕ್ಕೊಂದು ಪ್ರತಿಫಲ ಅನ್ನುವಂಥದ್ದು. ಇವತ್ತು ಬೆಳಗ್ಗೆಯಿಂದ ಅಯೋಧ್ಯೆಯಲ್ಲೂ ಕೂಡ ನಾವು ಗಮನಿಸ್ತಾ ಇದ್ವಿ ಎಷ್ಟೆಲ್ಲ ವಿಧಿವಿಧಾನಗಳು ನೆರವೇರ್ತಾ ಇದೆ ಅಂತ. ಪ್ರಭು, ಇನ್ನೊಂದು ಖುಷಿಯ ವಿಚಾರ ಅಂದ್ರೆ ನಮ್ಮ ಕರ್ನಾಟಕದಿಂದ ರಿಷಬ್ ಶೆಟ್ಟಿ ಅವರು ಹೋಗಿರುವಂಥದ್ದು, ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೋಗಿರುವಂಥದ್ದು. ಅಂದ್ರೆ ಈ ಶುಭ ದಿನ ಎಲ್ಲರೂ ಭಾಗಿಯಾಗಬೇಕು ಅನ್ನುವಂಥದ್ದು ಒಂದು ಮಹದಾಸೆ ಇರುತ್ತೆ. ನಮ್ಮೆಲ್ಲರ ಪರವಾಗಿ ಅವರು ಹೋಗಿದ್ದಾರೆ ಅನ್ನೋದು ಒಂದು ಹೆಮ್ಮೆಯ ವಿಚಾರ. ನಮ್ಮ ಕನ್ನಡಿಗರದ್ದು ಬಹಳ ಕೊಡುಗೆ ಇದೆ. ಹೌದು, ಪ್ರತಿಯೊಂದು ಹಂತದಲ್ಲೂ ಒಂದು ಸಣ್ಣ ಮೂರ್ತಿಯಿಂದ ಹಿಡಿದು ಬಾಲರಾಮನ ನಮ್ಮ ಮೂರ್ತಿವರೆಗೂ ಕೂಡ ಕನ್ನಡಿಗರ ಕೊಡುಗೆ ಇದೆ. ನಮ್ಮ ಕನ್ನಡಿಗ ಬಾಲರಾಮ ಅಂತ ನಮಗೊಂದು ಹೆಮ್ಮೆ ಇದೆ. ದೇವೇಗೌಡರು ಹೋಗಿದ್ದಾರೆ, ಅದನ್ನ ನಾವು ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಅವರು ಮೊದಲೇ ದೈವ ಭಕ್ತರು, ಎಲ್ಲಾ ದೇವಸ್ಥಾನಗಳಿಗೂ ಹೋಗ್ತಾರೆ, ಅಪಾರವಾದಂತ ರಥಗಳನ್ನ ಮಾಡಿದ್ದಾರೆ, ಹೋಮ ಹವನಗಳನ್ನ ಮಾಡಿಸಿದ್ದಾರೆ, ಅದರಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಅವರಿಗೆ ಅಲ್ಲಿ ಅವಕಾಶ ಸಿಕ್ಕಿರೋದು ಕೂಡ ಖುಷಿಯ ವಿಚಾರನೇ. ಅದು ನಮ್ಮನ್ನೆಲ್ಲ ಅವ್ರು ಹೋಗಿ ಪ್ರತಿನಿಧಿಸ್ತಿದ್ದಾರೆ ಅನ್ನೋದು ಕೂಡ ಇನ್ನೊಂದು ಹೆಮ್ಮೆಯ ವಿಚಾರ. ಸೊ ಇವತ್ತಲ್ಲಿ ಹೋದವ್ರಿಗೆಲ್ಲ ಒಂದು ಧನ್ಯತಾ ಭಾವ ಇದ್ದೇ ಇರುತ್ತೆ ಪ್ರಭು. ಹೌದು, ವಿಶೇಷವಾದಂತಹ ಜಟ್ನಲ್ಲಿ ಹೋಗಿದ್ದಾರೆ ಇಡೀ ದೇವೇಗೌಡರ ಕುಟುಂಬ. ಚೆನ್ನಮ್ಮನವರು ಇದ್ದಾರೆ, ಕುಮಾರಸ್ವಾಮಿ ಅವರು, ನಿಖಿಲ್ ಅವರು ದಂಪತಿ. ನೋಡಿ, ದೇವೇಗೌಡರು ಬಹಳ ದೈವಿ ಭಕ್ತರವರು, ಬಹಳ ನಂಬಿಕೆ ಆರಾಧನೆ ಉಳ್ಳಂಥವ್ರು. ಅದರಲ್ಲೂ ರಾಮ ಮಂದಿರ ಉದ್ಘಾಟನೆಗೆ ನಾವು ಹೋಗ್ತೀವಿ ಅಂತ ಹೇಳಿದ್ರು ಅವರು. ಬಟ್ ಈಗ ದೇವೇಗೌಡರು ಕೂಡ ಆಸೀನರಾಗಿರುವುದು ನಮ್ಮ ಕರ್ನಾಟಕವನ್ನು ಪ್ರತಿನಿಧಿಸಿ ಹೋಗಿದ್ದಾರೆ. ಮಾಜಿ ಪ್ರಧಾನಿಗಳು ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಹೆಮ್ಮೆಯ ಪಡುವಂಥ ವಿಷಯ. ಹಾಗಾಗಿ ಗಣ್ಯಾತಿಗಣ್ಯರು ನೋಡ್ತಾ ಇದ್ದೀವಿ, 8,000 ಅತಿಥಿಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ನೀತಿ ಎಲ್ಲ ಕ್ಷೇತ್ರಗಳ ಗಣ್ಯರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಸಿಗ್ತಾ ಇದ್ದಾರೆ. ಬಹುಶಃ ಇಂಥ ಕಾರ್ಯಕ್ರಮ ಇತಿಹಾಸದಲ್ಲಿ ಯಾವತ್ತೂ ಕೂಡ ನಡೆಯುವುದಿಲ್ಲ ಅಂತ ಅನಿಸ್ತಾ ಇದೆ. ಹೌದು, ಅಲ್ಲಿ ವ್ಯವಸ್ಥೆನೂ ಕೂಡ ಅಷ್ಟರ ಮಟ್ಟಿಗೆ ಇದೆ. ಈಗ ನಮ್ಮಂತ ಸಾಮಾನ್ಯದವ್ರಿಗೂ ಕೂಡ ಹೋಗ್ಬೇಕನ್ನುವಂತ ಆಸೆ ಇದೆ, ಬಟ್ ಅವಕಾಶ ಇಲ್ಲ. ಅಲ್ಲಿ ವ್ಯವಸ್ಥೆಯೂ ಹಾಗಿದೆ. ಇನ್ನೊಂದು ವಿಚಾರ ಪ್ರಭು, ಇಡೀ ಭಾರತ ಖಂಡ ಮಾತ್ರ ಅಲ್ಲ, ಎಲ್ಲರೂ ಕೂಡ ಈ ದಿನವನ್ನ ಕಣ್ಣಿಟ್ಟು ಭಾರತದ ಕಡೆ ನೋಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಭದ್ರತೆ ವ್ಯವಸ್ಥೆಯನ್ನು ಕೂಡ ನೋಡ್ಬೇಕಾಗತ್ತೆ. ಯಾಕಂದ್ರೆ ಗಣ್ಯರೆಲ್ಲರೂ ಒಂದೇ ಕಡೆ ಕಾಣಿಸ್ಕೊಳ್ತಾ ಇದ್ದಾರೆ. ಇದೊಂದು ಪ್ರತಿಷ್ಠೆ, ರಾಮನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥದ್ದು ಕೂಡ. ಸೊ ಆ ಭದ್ರತೆಯು ಕೂಡ ಅಷ್ಟರ ಮಟ್ಟಿಗೆ ಇರುವಂಥದ್ದು, ಅದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಬಹಳ ವಿಧಿವಿಧಾನಗಳು ಕಳೆದ ಒಂದು ವಾರದಿಂದಲೂ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ನೀವಾಗಲೇ ಹೇಳ್ತಾ ಇದ್ರಿ, ಕರ್ನಾಟಕದ ಕಡೆಯಿಂದಲೂ ಕೂಡ ಅಪಾರವಾದಂಥ ಕೊಡುಗೆ ಇದಕ್ಕೆ ಇದೆ ಅಂತ. ನಾವು ಮೂರ್ತಿಯಿಂದ ಹಿಡಿದು ಅದರ ಮುಖ್ಯ ಅಟ್ರಾಕ್ಷನ್ ಅಂತ ನಾವೇನು ಕರಿತೀವಿ ಅದೇ ಮೂರ್ತಿಯಿಂದ ಹಿಡಿದು ಪ್ರತಿಯೊಂದು ಕೂಡ ನಮ್ಮ ಕೊಡುಗೆ ಇರೋದು ಖುಷಿಯ ವಿಚಾರ.